ಮಳೆ ಬಂದ್ರೆ ಈ ಹಳ್ಳದಲ್ಲಿ ಹರಿಯುತ್ತೆ ಬಂಗಾರದ ನೀರು. ಕೆಜಿಎಫ್ಗಿಂತಲೂ ನಿಗೂಢ ಗದಗದ ಈ ಗುಡ್ಡದ ರಹಸ್ಯವೇನು? ಕಪ್ಪತ ಗುಡ್ಡದಲ್ಲಿದೆ 18 ಖನಿಜ ಸಂಪನ್ಮೂಲಗಳು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸೋದಕ್ಕೆ ಹೊರಟಿರುವ ಜಾಗ ಸಾಮಾನ್ಯವಾದದ್ದಲ್ಲ. ಇದು ಬರೀ ಮಣ್ಣು ಕಲ್ಲುಗಳಿಂದ ಕೂಡಿದ ಗುಡ್ಡವಲ್ಲ, ಇದೊಂದು ವಿಸ್ಮಯಗಳ ಆಗರ. ಭಾರತದ ಇತಿಹಾಸದಲ್ಲಿ ಬಂಗಾರ ಅಂದ ತಕ್ಷಣ ನಮಗೆ ನೆನಪಾಗೋದು ಕೆಜಿಎಫ್ ಅಥವಾ ಹಟ್ಟಿ ಚಿನ್ನದ ಗಣಿಯೋ. ಆದರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆದುಕೊಳ್ಳುವ ಗದಗದ ಒಡಲಲ್ಲಿರುವ ಈ ಗುಡ್ಡದ ಕಥೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಇಲ್ಲಿನ ಹಳ್ಳಗಳಲ್ಲಿ ನೀರು ಹರಿಯೋದಿಲ್ಲ, ಬದಲಿಗೆ ಬಂಗಾರ ಹರಿಯುತ್ತಂತೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ನಿಜ ಖನಿಜ. ಮಳೆ ಬಂದ್ರೆ ಇಲ್ಲಿನ ಮಣ್ಣಲ್ಲಿ ಚಿನ್ನದ ಮಿನುಗು ಕಾಣಿಸ್ತಿಗತ್ತೆ. ಬ್ರಿಟಿಷರ ಕಾಲದಲ್ಲಿಯೇ ಬ್ರಿಟಿಷರು ಇಲ್ಲಿನ ಚಿನ್ನವನ್ನ ದೋಚ್ಕೊಂಡು ಹೋಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸುರಂಗಗಳನ್ನ ಕೊರೆದು ಟನ್ ಗಟ್ಟಲೆ ಚಿನ್ನವನ್ನ ದೋಚ್ಕೊಂಡು ಹೋಗಿದ್ದಾರೆ. ಇಲ್ಲಿನ ಗುಹೆಗಳಲ್ಲಿ ಇಂದಿಗೂ ಬೆಲೆ ಕಟ್ಟಲಾಗದ ನಿಧಿ ಅಡಗಿದೆ ಎನ್ನುವ ಮಾತುಗಳು ಇವೆ. ಬನ್ನಿ, 14 ನಾಲೆಗಳು, 18 ಬಗೆಯ ಖನಿಜ ನಿಕ್ಷೇಪಗಳು ಮತ್ತು ಸಾವಿರಾರು ಔಷಧೀಯ ಸಸ್ಯಗಳನ್ನ ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಆ ನಿಗೂಢ ಜಾಗದ ರಹಸ್ಯವನ್ನ ಭೇದಿಸೋಣ. ಇದು ಕಪ್ಪತ ಗುಡ್ಡದ ಸಮಗ್ರ ಮತ್ತು ರೋಚಕ ರಿಪೋರ್ಟ್. ಗದಗದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಮಾಡಬಾರ್ದಾ? ಕಾರಣ ಕೆಜಿಎಫ್ ನಲ್ಲಿ ಚಿನ್ನವನ್ನ ಅಥವಾ ಚಿನ್ನದ ಗಣಿಗಾರಿಕೆ ಮಾಡಿ ಇಡೀ ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲ ಪ್ರದೇಶ ಹಾಳಾಗಿ ಹೋಗಿದೆ. ಈ ಕಪ್ಪತ ಗುಡ್ಡ ಇದೆಯಲ್ಲ, ಇಲ್ಲಿ ಸಸ್ಯಗಳಿದಾವೆ, ಇಲ್ಲಿ ಸಂಜೀವಿನಿ, ಎಷ್ಟೋ ದೊಡ್ಡ ದೊಡ್ಡ ರೋಗಗಳಿಗೆ ಔಷಧಿ ಸಿಗುವಂತಹ ಗಿಡಮೂಲಿಕೆಗಳಿದಾವೆ. ಇಲ್ಲಿಯೂ ಕೂಡ ಚಿನ್ನದ ಆಸೆಗೆ ಬಿದ್ದು ಈ ಗುಡ್ಡವನ್ನ ಸರ್ವನಾಶ ಮಾಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ವಿಡಿಯೋವನ್ನ ಶುರು ಮಾಡೋಣ. ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಸಿಲು ಹೆಚ್ಚನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ಆದರೆ ಈ ಬಿಸಿಲ ನಾಡಲ್ಲಿ ಒಂದು ಹಸಿರು ಸ್ವರ್ಗ ಇದೆ ಅಂತಂದ್ರೆ ನೀವು ನಂಬ್ತೀರಾ? ಅದೇ ಗದಗದ ಕಪ್ಪತ ಗುಡ್ಡ. ಇದನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ. ಸುಮಾರು 33,000 ಹೆಕ್ಟರ್ಗೂ ಅಧಿಕ ಪ್ರದೇಶದಲ್ಲಿ ಹರಿದುಕೊಂಡಿರುವಂತಹ ಈ ಗುಡ್ಡಗಾಡು ಪ್ರದೇಶ ಕೇವಲ ಕಾಡಲ್ಲ, ಇದೊಂದು ಖನಿಜಗಳ ಕಣಜ. ಗದಗ, ಮುಂಡರಗಿ ಮತ್ತು ಶಿರಹಟ್ಟಿ ಹೀಗೆ 3 ತಾಲೂಕುಗಳಲ್ಲಿ ಈ ಬೆಟ್ಟದ ಸಾಲು ವ್ಯಾಪಿಸಿದೆ. ಸುಮಾರು 63 ಕಿಲೋಮೀಟರ್ ಉದ್ದಕ್ಕೂ ಚಾಚಿಕೊಂಡಿರುವ ಈ ಗುಡ್ಡ ಸಮುದ್ರ ಮಟ್ಟದಿಂದ ಸುಮಾರು 2700 ಅಡಿ ಎತ್ತರ ಇದೆ. ಆದರೆ ಈ ಗುಡ್ಡದ ನಿಜವಾದ ವಿಶೇಷತೆ ಇರೋದು ಇದರ ಮೇಲ್ಭಾಗದಲ್ಲ, ಬದಲಿಗೆ ಇದರ ಅಡಿಯಲ್ಲಿ, ಅಂದರೆ ಪಾತಾಳದಲ್ಲಿ. ಹೌದು, ಈ ಗುಡ್ಡದ ಗರ್ಭದಲ್ಲಿ ಬರೋಬ್ಬರಿ 18 ಬಗೆಯ ಖನಿಜ ನಿಕ್ಷೇಪಗಳು ಇವೆ ಅಂತ ಭೂವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್, ವಜ್ರ, ಪ್ಲಾಟಿನಂನಂತಹ ಅತ್ಯಮೂಲ್ಯ ಲೋಹಗಳು ಈ ಮಣ್ಣಲ್ಲಿ ಅಡಗಿವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಗ್ನಿ ನಿರೋಧಕ ಅಂತ ಕರೆಯಲ್ಪಡುವ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲು ಕೂಡ ಇಲ್ಲಿ ಹೇರಳವಾಗಿ ಸಿಗತ್ತೆ. ಇಷ್ಟೊಂದು ಖನಿಜ ಸಂಪತ್ತು ಒಂದೇ ಕಡೆ ಸಿಗೋದು ಪ್ರಪಂಚದಲ್ಲೇ ಅಪರೂಪ. ಹೀಗಾಗಿ ಇದನ್ನ ಭೂವಿಜ್ಞಾನಿಗಳು ಖನಿಜಗಳ ಮ್ಯೂಸಿಯಂ ಅಂತ ಕರೀತಾರೆ. ಈ ಗುಡ್ಡದ ಅತ್ಯಂತ ರೋಚಕ ಮತ್ತು ನಿಗೂಢ ಸಂಗತಿ ಏನಂದ್ರೆ ಇಲ್ಲಿನ ಬಂಗಾರದ ಹಳ್ಳ. ಹೆಸರೇ ಹೇಳುವಂತೆ ಇದು ಬಂಗಾರ ಸಿಗುವ ಜಾಗ. ಇಲ್ಲಿನ ಹಿರಿಯರು ಮತ್ತು ಸ್ಥಳೀಯರು ಹೇಳೋ ಪ್ರಕಾರ ಜೋರಾಗಿ ಮಳೆ ಬಂದ್ರೆ ಬೆಟ್ಟದ ಮೇಲಿಂದ ಹರಿದು ಬರುವ ನೀರಲ್ಲಿ ಬಂಗಾರದ ಅದಿರುಗಳು ತೇಲಿ ಬರತ್ವಂತೆ. ಮಳೆ ನಿಂತ ಮೇಲೆ ಅಲ್ಲಿನ ಹಳ್ಳಗಳಲ್ಲಿ ಮಣ್ಣಿನ ರಾಶಿಯಲ್ಲಿ ಜನ ಜರಡಿ ಹಿಡಿದು ಚಿನ್ನವನ್ನ ಹುಡುಕ್ತಾರೆ. ನೂರಾರು ವರ್ಷಗಳಿಂದ ಇಲ್ಲಿನ ಎಷ್ಟೋ ಕುಟುಂಬಗಳು ಇದೇ ಮಣ್ಣನ್ನ ಸೋಸಿ ಅದರಲ್ಲಿ ಸಿಗುವ ಸಣ್ಣ ಪ್ರಮಾಣದ ಚಿನ್ನವನ್ನ ಮಾರಾಟ ಮಾಡಿ ಜೀವನ ನಡೆಸ್ತಿದ್ದಾರೆ. ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಗುಡ್ಡದ ಒಳಗಡೆ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಇದೆ. ಮಳೆ ಮತ್ತು ಗಾಳಿಯ ರಭಸಕ್ಕೆ ಮೇಲ್ಪದರ ಮಣ್ಣು ಸವೆದಾಗ ಅಥವಾ ಒಳಗಿನ ಅದಿರು ಕರಗಿದಾಗ ಅದು ನೀರಿನ ಜೊತೆ ಮಿಶ್ರಣವಾಗಿ ಕೆಳಗೆ ಹರಿದು ಬರುತ್ತೆ. ಇದನ್ನೇ ಅಲ್ಲಿನ ಜನ ಚಿನ್ನದ ಮಳೆನೋ ಅಥವಾ ಬಂಗಾರದ ಹಳ್ಳ ಅಂತ ಕರೀತಾರೆ. ಕೋಲಾರದಲ್ಲಿ 1 ಟನ್ ಮಣ್ಣನ್ನ ಸಂಸ್ಕರಿಸಿದ್ರೆ ಕೇವಲ 3 ರಿಂದ 4 ಗ್ರಾಂ ಚಿನ್ನ ಸಿಗತ್ತೆ. ಆದರೆ ಬ್ರಿಟಿಷರ ಕಾಲದ ವರದಿಗಳ ಪ್ರಕಾರ ಈ ಕಪ್ಪತ ಗುಡ್ಡದಲ್ಲಿ 1 ಟನ್ ಅದಿರಿನಲ್ಲಿ ಬರೋಬ್ಬರಿ 6 ರಿಂದ 7 ಗ್ರಾಂ ಚಿನ್ನ ಸಿಗ್ತಾ ಇತ್ತಂತೆ. ಇದರಲ್ಲೇ ಗೊತ್ತಾಗತ್ತೆ ಈ ಗುಡ್ಡದ ಶ್ರೀಮಂತಿಕೆ ಎಂಥದ್ದು ಅಂತ. ಈಗ ನಾವು ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ಭಾರತಕ್ಕೆ ಬಂದ ಬ್ರಿಟಿಷರಿಗೆ ಈ ಗುಡ್ಡದ ಮಹತ್ವ ಬಹಳ ಬೇಗನೆ ಗೊತ್ತಾಗ್ತಿತ್ತು. 1804 ಸುಮಾರಿನಲ್ಲೇ ಅವರ ಕಣ್ಣು ಈ ಗುಡ್ಡದ ಮೇಲೆ ಬಿತ್ತು.
1880ರಿಂದ 1998ರವರೆಗೂ ಅಂದರೆ ಬರೋಬ್ಬರಿ 200 ವರ್ಷಗಳ ಕಾಲ ಇಲ್ಲಿ ಬ್ರಿಟಿಷರು ಮತ್ತು ನಂತರದ ಸರ್ಕಾರಗಳು ಗಣಿಗಾರಿಕೆ ನಡೆಸಿವೆ. ದಾಖಲೆಗಳ ಪ್ರಕಾರ ಇಲ್ಲಿ ಒಟ್ಟು 13 ಬ್ರಿಟಿಷ್ ಕಂಪನಿಗಳು ಚಿನ್ನದ ಗಣಿಗಾರಿಕೆ ನಡೆಸಿದ್ವು. ಅದರಲ್ಲಿ ಸಾಂಗ್ಲಿ ಗೋಲ್ಡ್ ಮೈನ್ಸ್ ಪ್ರಮುಖವಾದದ್ದು. ಇಲ್ಲಿನ ಮಣ್ಣನ್ನು ಅಗೆದು ಬಗೆದು ಅವರು ತೆಗೆದಿದ್ದು ಬರೋಬ್ಬರಿ 800 ಟನ್ಗೂ ಹೆಚ್ಚು ಬಂಗಾರವನ್ನು. ಊಹೆ ಮಾಡಿಕೊಳ್ಳಿ, 800 ಟನ್ ಬಂಗಾರ ಅಂತಂದರೆ ಇಂದಿನ ಮಾರುಕಟ್ಟೆ ಬೆಲೆ ಎಷ್ಟಾಗುತ್ತೆ? ಈ ಸಂಪತ್ತನ್ನು ದೋಚೋದಕ್ಕೆ ಬ್ರಿಟಿಷರು ಈ ಗುಡ್ಡದಲ್ಲಿ ಕಿಲೋಮೀಟರ್ಗಟ್ಟಲೆ ಆಳದಲ್ಲಿ ಸುರಂಗಗಳನ್ನು ಕೊರೆದಿದ್ದಾರೆ. ಇಂದಿಗೂ ಕಬಲಾತಕಟ್ಟಿ, ಜಲ್ಲಿಗೇರಿ, ಮಹಲಿಂಗ್ಪುರ, ಕಣವಿ, ಹೊಸೂರು ಭಾಗಗಳಲ್ಲಿ ಹೋದರೆ ಬ್ರಿಟಿಷರು ಬಿಟ್ಟು ಹೋದ ಆಳವಾದ ಗಣಿಗಳು, ಗುಹೆಗಳು ಮತ್ತು ಬಂಗಾರದ ಅದಿರುಗಳನ್ನು ಪುಡಿ ಮಾಡಲು ಬಳಸ್ತಾ ಇದ್ದ ಬೃಹತ್ ಯಂತ್ರಗಳ ಅವಶೇಷಗಳು ಕಾಣಸಿಗತ್ತೆ. ಆಗಿನ ಕಾಲದಲ್ಲಿ ಈ ಗಣಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಹಿರಿಯರು ಹೇಳುವ ಮಾತುಗಳಂತೂ ಮೈ ಜುಮ್ ಅನಿಸುತ್ತೆ. ಅವರು ಹೇಳೋ ಪ್ರಕಾರ ಭೂಮಿಯ ಒಳಗೆ ಕಿಲೋಮೀಟರ್ಗಟ್ಟಲೆ ಆಳಕ್ಕೆ ಇಳಿದು ಕೆಲಸ ಮಾಡಬೇಕಾಗಿತ್ತು. ಅಲ್ಲಿ ಕತ್ತಲೆ ಮತ್ತು ಆಮ್ಲಜನಕ ಕೊರತೆಯ ನಡುವೆಯೂ ಬಂಗಾರದ ಹೊಳಪು ಕಾಣಿಸ್ತಾ ಇತ್ತಂತೆ. ಕೆಲವೊಮ್ಮೆ ಅವರು ಬಂಗಾರದ ಇಟ್ಟಿಗೆಗಳನ್ನೇ ಕಣ್ಣಾರೆ ನೋಡಿದಾರಂತೆ. ಆದರೆ ಅದೆಲ್ಲವೂ ಬ್ರಿಟಿಷರ ಪಾಲಾಯಿತು. ಅವರು ಇಲ್ಲಿನ ಸಂಪತ್ತನ್ನು ಹಡಗುಗಳಲ್ಲಿ ತುಂಬಿಕೊಂಡು ತಮ್ಮ ದೇಶಕ್ಕೆ ಸಾಗಿಸಿದರು. ಆದರೆ ಅವರು ಹೋದ ಮೇಲೂ ಈ ಗುಡ್ಡದ ಒಡಲಲ್ಲಿ ಇನ್ನೂ ಅದೆಷ್ಟೋ ಟನ್ ಬಂಗಾರ ಹಾಗೆ ಉಳಿದಿದೆ ಅಂತ ತಜ್ಞರ ಅಭಿಪ್ರಾಯ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದರೆ, ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಮತ್ತು ಸೂಡಿ ಗ್ರಾಮಗಳ ನಂಟು. ಲಕ್ಕುಂಡಿಯಲ್ಲಿ ಪ್ರಾಚೀನ ಕಾಲದ ಟಂಕಸಾಲೆ ಇತ್ತು ಅನ್ನೋದು ಇತಿಹಾಸಕಾರರ ಮಾತು. ಟಂಕಸಾಲೆ ಅಂತಂದರೆ ನಾಣ್ಯಗಳನ್ನು ಮುದ್ರಿಸುವ ಜಾಗ ಅಥವಾ ನಾಣ್ಯಗಳನ್ನು ತಯಾರು ಮಾಡುವಂತಹ ಜಾಗ ಅಂತಂದರೆ ಅದೊಂದು ಕಾರ್ಖಾನೆ ಇದ್ದ ಹಾಗೆ. ರಾಜರ ಕಾಲದಲ್ಲಿ ಬಂಗಾರದ ನಾಣ್ಯಗಳನ್ನು ತಯಾರಿಸುವುದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಅಥವಾ ಕಚ್ಚಾ ಚಿನ್ನವನ್ನು ಇದೇ ಕಪ್ಪತಗುಡ್ಡದಿಂದ ಸರಬರಾಜು ಮಾಡಲಾಗ್ತಾ ಇತ್ತು ಅನ್ನೋದು ಬಲವಾದ ನಂಬಿಕೆ ಇದೆ. ಲಕ್ಕುಂಡಿಯಲ್ಲಿ ಈಗಲೂ ಕೂಡ ಆಗಾಗ್ಗೆ ನಿಧಿ ಸಿಕ್ಕಿದೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಾನೆ ಇರುತ್ತವೆ. ಅಲ್ಲಿ ಸಿಗುವಂತಹ ಬಂಗಾರದ ನಾಣ್ಯಗಳು, ಆಭರಣಗಳು ಎಲ್ಲವೂ ಕೂಡ ಈ ಕಪ್ಪತಗುಡ್ಡದ ಚಿನ್ನದಿಂದಲೇ ತಯಾರಿಸಲಾಗಿರುವುದು ಅಂತ ಹೇಳಲಾಗತ್ತೆ. ಅಂದರೆ ಈ ಗುಡ್ಡ ಕೇವಲ ನೈಸರ್ಗಿಕ ಸಂಪನ್ಮೂಲವಾಗಿರದೆ ಒಂದು ಕಾಲದ ಆರ್ಥಿಕ ಶಕ್ತಿ ಕೇಂದ್ರವಾಗಿತ್ತು. ಇಲ್ಲಿನ ಗಣಿಗಳಿಂದ ತೆಗೆದ ಚಿನ್ನವೇ ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ವಿಜಯನಗರದ ಅರಸರ ವೈಭವಕ್ಕೆ ಕಾರಣವಾಗಿತ್ತು ಅಂತಲೂ ಕೂಡ ಹೇಳಲಾಗತ್ತೆ. ಕಪ್ಪತಗುಡ್ಡ ಕೇವಲ ಖನಿಜಗಳ ತಾಣವಲ್ಲ, ಇದೊಂದು ಐತಿಹಾಸಿಕ ಅಡಗುತಾಣ ಕೂಡ ಹೌದು. ಇಲ್ಲಿನ ಕಬಲಾತಕಟ್ಟಿ ಎಂಬಲ್ಲಿ ಒಂದು ನಿಗೂಢ ಗುಹೆ ಇದೆ. ಸ್ಥಳೀಯ ಹಿರಿಯರಾದ ದೊಡ್ಡಮನಿ ಎಂಬುವರು ಹೇಳೋ ಪ್ರಕಾರ ಈ ಗುಹೆಯು ಮೇಲ್ನೋಟಕ್ಕೆ ಚಿಕ್ಕದಾಗಿ ಕಂಡರೂ ಅದರ ಒಳಹಾದಿ ಬರೋಬ್ಬರಿ 3.5 ಕಿಲೋಮೀಟರ್ ಆಳಕ್ಕೆ ಹೋಗುತ್ತಂತೆ. ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ನಮ್ಮ ದೇಶದ ಹೋರಾಟಗಾರರು ಬ್ರಿಟಿಷರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದೇ ಗುಹೆಗಳನ್ನು ಅಡಗುತಾಣಗಳನ್ನಾಗಿ ಬಳಸ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಬ್ರಿಟಿಷರ ಕೈಗೆ ಸಿಗಬಾರದು ಅಂತ ಎಷ್ಟೋ ಬೆಲೆ ಬಾಳುವ ಆಭರಣಗಳು, ಆಯುಧಗಳು ಮತ್ತು ಸಂಪತ್ತನ್ನು ಈ ಗುಹೆಗಳ ಆಳದಲ್ಲಿ ಬಚ್ಚಿಟ್ಟಿದ್ದಾರೆ ಎನ್ನುವ ಮಾತುಗಳು ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. 1980ರ ದಶಕದ ನಂತರ ಬಂಗಾರದ ಬೆಲೆ ಏರಿಕೆಯಾದಾಗ ಎಷ್ಟೋ ಜನ ನಿಧಿಯ ಆಸೆಗೆ ಬಿದ್ದು ಈ ಗುಹೆಗಳಲ್ಲಿ ಶೋಧ ನಡೆಸ್ತಾರೆ. ಕೆಲವರಿಗೆ ವೈಢೂರ್ಯಗಳು, ರತ್ನಗಳು ಸಿಕ್ಕಿವೆ ಅಂತ ಹೇಳಲಾಗತ್ತೆ. ಆದರೆ ಇನ್ನೂ ಕೆಲವರು ಈ ಗುಹೆಗಳ ನಿಗೂಢತೆಯನ್ನು ಭೇದಿಸಲು ಆಗದೆ ಹಿಂದಿರುಗಿದ್ದಾರೆ. ಈ ಗುಹೆಗಳ ಒಳಗೆ ಹೋದರೆ ದಾರಿ ತಪ್ಪುವ ಸಾಧ್ಯತೆ ಇದೆಯಂತೆ. ಅಷ್ಟು ಸಂಕೀರ್ಣವಾದ, ಅಷ್ಟು ಕ್ಲಿಷ್ಟಕರವಾದ ರಚನೆಯು ಈ ಗುಹೆಗಳಲ್ಲಿ ಇದೆ. ಇನ್ನು ವೀಕ್ಷಕರೇ ಬಂಗಾರವನ್ನು ಪಕ್ಕಕ್ಕಿಟ್ರೆ ಈ ಗುಡ್ಡದಲ್ಲಿರುವ ಮತ್ತೊಂದು ಅತಿ ದೊಡ್ಡ ಶಕ್ತಿ ಅಂದರೆ ಅಲ್ಲಿನ ಔಷಧೀಯ ಸಸ್ಯಗಳು. ಇದನ್ನು ಉತ್ತರ ಕರ್ನಾಟಕದ ಸಂಜೀವಿನಿ ಪರ್ವತ ಅಂತಲೂ ಕೂಡ ಕರೆಯಲಾಗತ್ತೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ. ರಾಮಾಯಣದಲ್ಲಿ ಯುದ್ಧದ ಸಮಯದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಹನುಮಂತ ಸಂಜೀವಿನಿ ಪರ್ವತವನ್ನ ಹೊತ್ತು ತರ್ತಾನೆ. ಆ ಸಮಯದಲ್ಲಿ ಆ ಪರ್ವತದ ಒಂದು ಚಿಕ್ಕ ತುಂಡು ಕಳಚಿ ಇಲ್ಲಿ ಬಿತ್ತು. ಅದೇ ಈ ಕಪ್ಪತ ಗುಡ್ಡವಾಯಿತು ಅನ್ನೋದು ಇಲ್ಲಿನ ಜನರ ಬಲವಾದ ನಂಬಿಕೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿ ಸಿಗುವ ಎಷ್ಟೋ ಸಸ್ಯಗಳು ಬೇರೆಲ್ಲೂ ಕೂಡ ಸಿಗೋದಿಲ್ಲ. ಅಶ್ವಗಂಧ, ಸರ್ಪಗಂಧ, ಮಂಗನಬಳ್ಳಿ, ಕಟುಕ ರೋಹಿಣಿ, ಅಗ್ನಿಬಳ್ಳಿ ಹೀಗೆ ಸಾವಿರಾರು ಅಪರೂಪದ ಗಿಡಮೂಲಿಕೆಗಳು ಇಲ್ಲಿವೆ. ಇಲ್ಲಿನ ಗಾಳಿಯೇ ಒಂದು ಔಷಧ ಇದ್ದಂತೆ. ಇಲ್ಲಿ ಬೀಸುವ ಗಾಳಿಯನ್ನು ಸೇವಿಸಿದರೆ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತವೆ ಅಂತ ಆಯುರ್ವೇದ ಪಂಡಿತರು ಹೇಳ್ತಾರೆ.
ವಿಶೇಷವಾಗಿ ಇದು ಸೀತಾಫಲ, ಅಶ್ವಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ವಿದೇಶಿಗರು ಇಲ್ಲಿನ ಸಸ್ಯಗಳನ್ನು ಕೊಂಡೊಯ್ದು ಅವುಗಳಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಔಷಧಿ ತಯಾರಿಸಿ ಮತ್ತೆ ನಮಗೆ ದುಬಾರಿ ಬೆಲೆಗೆ ಮಾರ್ತಾರೆ. ಆದರೆ ದುರಾದೃಷ್ಟವಶಾತ್ ನಮ್ಮದೇ ನೆಲದ ಈ ಸಂಪತ್ತಿನ ಮೌಲ್ಯ ನಮಗೆ ಸರಿಯಾಗಿ ಅರ್ಥವಾಗಿಲ್ಲ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪಾರಂಪರಿಕ ವೈದ್ಯರು ಇಂದಿಗೂ ಇದೇ ಗುಡ್ಡದ ಮೂಲಿಕೆಗಳನ್ನು ಬಳಸಿ ಜನರಿಗೆ ಚಿಕಿತ್ಸೆ ನೀಡುತ್ತಾಗಿದ್ದಾರೆ. ಇಷ್ಟೆಲ್ಲ ಸಂಪತ್ತು ಇರುವ ಈ ಗುಡ್ಡಕ್ಕೆ ಇವತ್ತು ಕಂಟಕ ಎದುರಾಗಿದೆ. ಆಧುನಿಕ ತಂತ್ರಜ್ಞಾನದ ಹೆಸರಲ್ಲಿ ಮತ್ತೆ ಇಲ್ಲಿ ಭಾರೀ ಪ್ರಮಾಣದ ಗಣಿಗಾರಿಕೆ ನಡೆಸೋದಕ್ಕೆ ಹಲವಾರು ಕಂಪನಿಗಳು ಹೊಂಚು ಹಾಕಿ ಕೂತಿವೆ. ಗದಗ, ಮುಂಡರಗಿ ಮತ್ತು ಶಿರಹಟ್ಟಿ ತಾಲೂಕುಗಳಲ್ಲಿ ಹರಡಿರುವ ಈ ಅರಣ್ಯ ಪ್ರದೇಶವನ್ನು ವನ್ಯಜೀವಿ ಧಾಮ ಘೋಷಿಸಿದ್ರೂ ಕೂಡ ಅದರ ವ್ಯಾಪ್ತಿಯನ್ನು ಕಡಿಮೆ ಮಾಡಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುವ ಪ್ರಯತ್ನಗಳು ನಡೀತಾ ಇವೆ. ಸದ್ಯಕ್ಕೆ ಈ ಗುಡ್ಡದ ಒಳಗಡೆ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಮಿಯ ಆಳದಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಇದೆ ಅಂತ ಸಮೀಕ್ಷೆಗಳು ಹೇಳ್ತಿವೆ. ಆದರೆ ಈ ಚಿನ್ನವನ್ನು ತೆಗೆಯೋದಕ್ಕೆ ಹೋದರೆ ಮೇಲಿರುವ ಅಪರೂಪದ ಕಾಡು, ಔಷಧೀಯ ಸಸ್ಯಗಳು ಮತ್ತು ವನ್ಯಜೀವಿಗಳು ಶಾಶ್ವತವಾಗಿ ನಾಶವಾಗುತ್ತವೆ. ಕಾಲಿದ್ದವನು ಕಪ್ಪತಗುಡ್ಡವನ್ನು ಹತ್ತಬೇಕು, ಕಣ್ಣಿದ್ದವನು ಕನಕಗಿರಿ ನೋಡಬೇಕು ಅನ್ನೋ ಗಾದೆ ಮಾತಿದೆ. ಈ ಗುಡ್ಡ ಕೇವಲ ಬಂಗಾರದ ಗಣಿಯಲ್ಲ, ಇದೊಂದು ಬದುಕುವ ದಾರಿ. ಇಲ್ಲಿನ ಪರಿಸರ, ಇಲ್ಲಿನ ಗಾಳಿ, ಇಲ್ಲಿನ ಮಳೆ ಉತ್ತರ ಕರ್ನಾಟಕದ ಜೀವನಾಡಿ. ಒಂದು ವೇಳೆ ದುರಾಸೆಗೆ ಬಿದ್ದು ಈ ಗುಡ್ಡವನ್ನು ಬಗೆದರೆ ನಾವು ಬಂಗಾರವನ್ನು ಪಡಿಬಹುದು, ಆದರೆ ಬದುಕನ್ನು ಕಳೆದುಕೊಳ್ತೇವೆ. ಈಗಲೂ ಮಳೆ ಬಂದರೆ ಈ ಗುಡ್ಡ ನಗುತ್ತದೆ, ಹಳ್ಳಗಳಲ್ಲಿ ಸಣ್ಣಗೆ ಬಂಗಾರ ಹರಿಯುತ್ತದೆ. ಇದು ಪ್ರಕೃತಿ ನಮಗೆ ನೀಡಿರುವ ಭಿಕ್ಷೆ. ಆದರೆ ಪ್ರಕೃತಿಯ ಒಡಲನ್ನೇ ಸೀಳಲು ಹೋದರೆ ಏನಾಗಬಹುದು ಎಂಬ ಆತಂಕ ಪರಿಸರವಾದಿಗಳದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿನ್ನದ ಆಸೆಗೆ ಬಿದ್ದು ಈ ಸಹ್ಯಾದ್ರಿಯನ್ನ ಕಳೆದುಕೊಂಡ್ರೆ ಮತ್ತೆಂದೂ ಇಂತಹ ಸೃಷ್ಟಿಯನ್ನ ಪಡೆಯುವುದಕ್ಕೆ ಸಾಧ್ಯವಿಲ್ಲ. 18 ಬಗೆಯ ಖನಿಜಗಳಿರಲಿ, 14 ನಾಲೆಗಳಿರಲಿ, ಅವು ಹಾಗೇ ಇರಲಿ. ಪ್ರಕೃತಿ ತನ್ನ ರಹಸ್ಯವನ್ನ ತನ್ನಲ್ಲೇ ಇಟ್ಟುಕೊಂಡಿರಲಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ವಿಸ್ಮಯವನ್ನ ದೂರದಿಂದಲೇ ಕಂಡು ಆನಂದಿಸೋದು, ರಕ್ಷಿಸೋದು. ಜೊತೆಗೆ ಈ ಕಪ್ಪತಗುಡ್ಡದಲ್ಲಿಯೂ ಕೂಡ ಗಣಿಗಾರಿಕೆ ಮಾಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.